ಈಶಾನ್ಯ ವಲಯದಲ್ಲಿ ಅಂಡೆ ವಲಯ ಇರುವುದರಿಂದ ಮನೆಯ ಹಿರಿಯರಿಗೆ ಅನಾರೋಗ್ಯ ಬಾಧೆ ಉಂಟಾಗುತ್ತೆ. ಯಾವ ರೀತಿಯಿಂದ ಅಂದ್ರೆ ಅವರು ಮಲಗದಲ್ಲೇ ಶ್ರೀ ಗುರುಭ್ಯೋ ನಮಃ. ಮಾತಾ ಚಾಮುಂಡೇಶ್ವರಿ ದೇವತಾಯ ನಮೋ ನಮಃ. ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇವತ್ತು ವಾಸ್ತು ವಿಚಾರದ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಕ್ಕೆ ಬಂದಿದ್ದೀವಿ. ಅದು ಏನಪ್ಪಾ ಅಂದ್ರೆ, ನಾನು ಕೆಲವು ತಿಂಗಳ ಹಿಂದೆ ಈ ದಾಬಸ್ಪೇಟೆ ಹತ್ರ ಒಂದು ಮನೆ ವಾಸ್ತು ಹೋಗಿದ್ವಿ. ಅಲ್ಲಿ ಹೋದಾಗ ವಾಸ್ತು ನೋಡೋರು ಮನೆ ವಿಚಾರದ ಕುರಿತಾಗಿ ನಾವು ಏನೆಲ್ಲ ಮಾಹಿತಿಯನ್ನು ನೀಡ್ತಾ ಇದ್ವಿ. ಅವರ ಮನೆ ಪಕ್ಕದಲ್ಲಿ ಒಂದು ಮನೆ ಇತ್ತು. ಅವ್ರ ಮನೆ ಹೊರಗಡೆನೆ ನಿಂತು ನಾವು ಅವರ ಮನೆ ವಾಸ್ತು ಬಗ್ಗೆ ಹೇಳಿದ್ವಿ. ಅದರ ಒಂದೆರಡು ತುಣುಕುಗಳನ್ನ ನಿಮ್ಮ ಮುಂದೆ ಇಡ್ತಿದ್ವಿ. ಅದೇನಪ್ಪಾ ಅಂದ್ರೆ, ಈಶಾನ್ಯ ವಲಯದಲ್ಲಿ ಅಂಡೆ ವಲಯ ಇತ್ತು. ಈಶಾನ್ಯ ವಲಯದಲ್ಲಿ ಅಂಡೆ ವಲಯ ಇರುವುದರಿಂದ ಏನಾಗುತ್ತೆ ಅಂದ್ರೆ, ಮನೆಯ ಹಿರಿಯರಿಗೆ ಅನಾರೋಗ್ಯ ಬಾಧೆ ಉಂಟಾಗುತ್ತೆ. ಯಾವ ರೀತಿಯಿಂದ ಅಂದ್ರೆ, ಅವರು ಮಲಗದಲ್ಲೇ ತುಂಬಾ ಎಚ್ಚರಿಕೆಯಿಂದ ಇರಿ. ಹಳ್ಳಿಗಳಲ್ಲಾಗಲಿ ತುಂಬಾ ಜನ ಈಶಾನ್ಯ ವಲಯದಲ್ಲಿ ಈ ಒಂದು ಅಂಡೆ ವಲಯಗಳನ್ನ ಇಡ್ತಾ ಇದ್ರೆ ಎಚ್ಚರಿಕೆಯಿಂದ ಅದನ್ನ ತೆಗೆದು ಅಗ್ನಿ ಮೂಲೆಗೆ ಅಳವಡಿಸಿ. ಇನ್ನೊಂದೇನಪ್ಪ ಆಗಿತ್ತು ಅಂದ್ರೆ, ಇನ್ನೊಂದೂರಲ್ಲಿ ಈ ನೈಋತ್ಯ ವಲಯದಲ್ಲಿ ನೀವೆಲ್ಲ ತಪ್ಪಾಗಿ ಹೇಳ್ತಿರಲ್ವಾ, ಕುಬೇರ ಮೂಲೆ ಅಂತ ನೈಋತ್ಯ ಸ್ಥಾನ ಇದೆಯಲ್ಲ, ಆ ನೈಋತ್ಯ ವಲಯದಲ್ಲಿ ಹಿಂದಿನ ಕಾಲದಲ್ಲಿ ಮಾಡ್ತಿದ್ರು ಏನಂತ, ಈ ದವಸ ಧಾನ್ಯಗಳು ಇಡಕ್ಕೆ ಗುಂಡಿಯನ್ನು ತೋಡ್ತಿದ್ರು, ಅಗಿತಿದ್ರು. ಆ ನೈಋತ್ಯ ವಲಯದಲ್ಲಿ ದೇವರ ಮನೆಯನ್ನ ಮಾಡಿ ಗುಂಡಿಯನ್ನ ಅಗದಿದ್ರು, ದವಸ ಧಾನ್ಯಗಳು ಇಡಬೇಕು ಅಂತ. ಅದೇನಾಗ್ತಪ್ಪ ಅಂದ್ರೆ, ಮನೆಯ ಯಜಮಾನನ ಸಾವಿಗೆ ಕಾರಣ ಆಗುತ್ತೆ. ಯಾವುದೇ ರೀತಿಯಿಂದ ನೈಋತ್ಯ ವಲಯದಲ್ಲಿ ನೀವು ತಗ್ಗುಗಳನ್ನ ಮಾಡಬೇಡಿ, ಗುಂಡಿಯನ್ನ ಅಗಬೇಡಿ. ಅದರಿಂದ ಯಜಮಾನನ ಸಾವು ಆಗ್ತಕ್ಕಂಥ ಸಂಭವ ಹೆಚ್ಚಾಗಿರುತ್ತೆ. ಈಶಾನ್ಯ ವಲಯದಲ್ಲಿ ನೀವು ಅಂಡೆ ವಲಯನ್ನ ಇಡುವುದರಿಂದ ಮನೆಯ ಯಜಮಾನನಿಗೆ ಅನಾರೋಗ್ಯ ಬಾಧೆ ಉಂಟಾಗುತ್ತೆ. ಪ್ರತಿಯೊಬ್ಬರಿಗೂ ಅದೇ ತೊಂದರೆನೇ ಆಗ್ತಾ ಇರ್ತದೆ, ಮನೆಯಲ್ಲಿ ಎಲ್ಲಾ ಸದಸ್ಯರಿಗೆ. ಆದ್ರೆ ಮನೆಯ ಹಿರಿಯರಿಗೆ ಏನಾಗುತ್ತೆ ಅಂದ್ರೆ, ಮಲಗದಲ್ಲೇ ಮಲಗ್ತಾರೆ. ಯಾವುದೇ ಕೆಲಸ ಕಾರ್ಯಗಳು ಕೂಡ ಮಾಡಕ್ಕೆ ಅವರಿಗೆ ಆಸಕ್ತಿ ಬರುವುದಿಲ್ಲ, ಅಲ್ಲಿ ಅವರ ದೇಹ ಸಪೋರ್ಟ್ ಮಾಡೋದಿಲ್ಲ. ಹಾಗಾಗಿ ಈ ಒಂದು ಮಾಹಿತಿಯನ್ನ ಇಷ್ಟವಾಗಿದ್ರೆ ಇನ್ನೊಬ್ಬರಿಗೆ ಶೇರ್ ಮಾಡಿ. ಅದರ ಜೊತೆಯಲ್ಲಿ ಹೆಚ್ಚಿನ ವಿಚಾರಗಳನ್ನ ನಮ್ಮ ಆಸ್ಟ್ರೋ ಅಂಡ್ ವಾಸ್ತು 555 ಸಂಸ್ಥೆಯಲ್ಲಿ ನಮ್ಮ ವಾಹಿನಿಯಲ್ಲಿ ನೀಡ್ತಾ ಇರ್ತೀವಿ. ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಈ ಸನಾತನ ಧರ್ಮದ ಪ್ರತಿಯೊಂದು ಆಚಾರ ವಿಚಾರ ವಿದ್ಯೆಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ. ಅಲ್ಲಿವರೆಗೂ ಮತ್ತೆ ಮುಂದೆ ನಿಮ್ಮನ್ನ ಕಾಣ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ಶುಭ